ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ತಾವಷ್ಟೇ ಸ್ವಾವಲಂಬಿಯಾಗುತ್ತಿಲ್ಲ, ಬದಲಿಗೆ ಇನ್ನಿತರ ಮಹಿಳೆಯರಿಗೂ ಉದ್ಯೋಗ ನೀಡುವ ಮಟ್ಟಿಗೆ ಬೆಳೆದಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕುರಗೋಡು ತಾಲೂಕಿನ ಮಲ್ಲೇಶ್ವರ ಕ್ಯಾಂಪ್ ನಿವಾಸಿ ರಜನಿ ಕೇವಲ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದು, ತಾಯಿ ಹಾಗೂ ಅಜ್ಜಿಯಿಂದ ಬಳುವಳಿಯಾಗಿ ಬಂದ ವಿವಿಧ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಇದನ್ನೇ ವ್ಯಾಪಾರವನ್ನಾಗಿಸಿಕೊಂಡ ಅವರು ಲಕ್ಷ್ಮೀ ಪ್ರಸನ್ನ ಮಹಿಳಾ ಸ್ವಸಹಾಯ ಸಂಘ ರಚಿಸಿಕೊಂಡು ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಸಾಲ ಪಡೆದು ಮಾವಿನಕಾಯಿ ಉಪ್ಪಿನಕಾಯಿ, ಗೊಂಗೂರು ಚಟ್ನಿ, ಟೊಮೊಟೊ ಚಟ್ನಿ, ನಿಂಬೆಕಾಯಿ ಚಟ್ನಿ ಹಾಗೂ ಉಪ್ಪಿನಕಾಯಿ ತಯಾರಿಸಿ ವಿಲೇಜ್ ಟೇಸ್ಟ್ ಎಂಬ ತಮ್ಮದೇ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ತಮ್ಮ ಉಪ್ಪಿನಕಾಯಿ ತಯಾರಿಕೆಯಲ್ಲಿ 4 ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿರುವ ಅವರು ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ದೆಹಲಿ, ಹರಿಯಾಣ ಸೇರಿದಂತೆ ದಕ್ಷಿಣ ಆಫ್ರಿಕಾದ ರುವಾಂಡಾಕ್ಕೂ ರಫ್ತು ಮಾಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ವಿಲೇಜ್ ಟೇಸ್ಟ್ನ ಮಾಲೀಕರಾದ ರಜನಿ, ರುಚಿ ಜತೆಗೆ ಶುಚಿಗೆ ಮಹತ್ವ ನೀಡುವುದರಿಂದ ಒಂದು ಬಾರಿಗೆ 2,000 ಉಪ್ಪಿನಕಾಯಿ ತಯಾರಿಕೆ ಮಾಡಲಾಗುತ್ತದೆ. ಗುಣಮಟ್ಟಕ್ಕೆ ಆದ್ಯತೆ ನೀಡುವುದು ತಮ್ಮ ಉದ್ದೇಶವಾಗಿದೆ ಎಂದರು. ಪುಂಡೆಪಲ್ಲೆ ಚಟ್ನಿ, ಮಾವಿನಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಅಲ್ಲದ ಚಟ್ನಿ, ಖಾರ ಪುಡಿಗಳೆಲ್ಲ ಮಾಡ್ತೀನಿ. ಫಸ್ಟು ಸ್ವಲ್ಪ ಮಾಡ್ತಿದ್ದೀವಿ, ಇವಾಗ 1,000 ಹಂಗೆ 2,000 ಹಂಗೆ ಹಾಕ್ತಿದ್ದೀನಿ. ಮಾವಿನಕಾಯಿ, ಟೊಮೆಟೊ ಹಣ್ಣು 30 kg 40 kg ಹಂಗೆ ಹಾಕ್ತಿದ್ವಿ. ಹಂಗೆ ಆಗದಂಗೆಲ್ಲ ಮತ್ತೆ ಮಾರ್ಕೆಟಿಂಗ್ ಮಾಡ್ಕೊತೀವಿ. ಎಲ್ಲ ಬೇಸ್ ಮಾಡ್ತಾರೆ, ಮನೆಗೆ ಬಂದು ತಗೊಂಡೋಗ್ತಾರೆ, ಅಲ್ಲಿ ಸೂಪರ್ ಮಾರ್ಕೆಟಾಗಿ ತಗೊಂಡೋಗ್ತಾರೆ. ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಂಪಮ್ಮ ಕಳೆದ 2 ವರ್ಷಗಳಿಂದ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಿದ್ದು, ಇದರಿಂದ ನೆರವಾಗಿದೆ ಎಂದು ಹೇಳಿದರು. ಮಾವಿನಕಾಯಿ ಚಟ್ನಿ, ನಿಂಬೆಕಾಯಿ ಚಟ್ನಿ, ಅಲ್ಲದ ಚಟ್ನಿ, ಆಮ್ಯಾಗ ಬೆಳ್ಳುಳ್ಳಿ ಚಟ್ನಿ, ಟೊಮೆಟೊ ಚಟ್ನಿ ಅವೆಲ್ಲ ಮಾಡ್ತಿದ್ದೀವಿ. 50 kg 100 ನಡೀತಿತ್ತು. ಈಗ 2 ವರ್ಷಲಿದ್ದ 2,000ವರೆಗೆ ಹೋಗ್ತಿದ್ದೇವೆ. ಚೆನ್ನಾಗೇ ನಡೀತೀವಿ. ಕುರುಗೋಡು ತಾಲೂಕು ಪಂಚಾಯಿತಿಯ ಬ್ಲಾಕ್ ಮಟ್ಟದ ಸಂಪನ್ಮೂಲ ಅಧಿಕಾರಿ ಎಚ್ ಪೂಜಾ, ರಜನಿ ಅವರಿಗೆ ಸ್ತ್ರೀ ಸಾಮರ್ಥ್ಯ ಯೋಜನೆಯಡಿ 1 ಲಕ್ಷ ರೂಪಾಯಿಗಳ ಸಾಲ ನೀಡಲಾಗಿದೆ. ಜಿಲ್ಲೆಯ ವಿವಿಧ ಮಾರಾಟ ಮೇಳಗಳಲ್ಲಿ ಭಾಗವಹಿಸುತ್ತಿದ್ದ ರಜನಿ ಇಂದು ವಿದೇಶಕ್ಕೂ ರಫ್ತು ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದು ತಿಳಿಸಿದರು. ಕೂಟದ ಕಡೆಯಿಂದ ಇವ್ರಿಗೇನಾದರೂ ಸಹಾಯ ಮಾಡಿ, NRLM ಕಡೆಯಿಂದ ಸಹಾಯ ಮಾಡಿಬಿಟ್ಟು ಇವರಿಗೆ ಫಸ್ಟಿಗೆ ಲೋನ್ ಕೊಡಿಸೋ ವ್ಯವಸ್ಥೆ ಮಾಡಿಸೋಣ ಅಂತೇಳ್ಬಿಟ್ಟು ಸ್ತ್ರೀ ಸಾಮರ್ಥ್ಯ ಯೋಜನೆ ಲೋನನ್ನು ನಾವು ಫಸ್ಟಿಗೆ ಇವರಿಗೆ 1 ಲಕ್ಷ ರೂಪಾಯಿ ಕಡಿಮೆ ಇಂಟ್ರೆಸ್ಟಲ್ಲಿ ಲೋನ್ ಕೊಟ್ವಿ. ಅದಾದಮೇಲೆ ಸರಸ್ ಮೇಳ ಆಗಿರ್ಬೋದು, ಮಂತ್ಲಿ ಮಾರ್ಕೆಟ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಮಾರುಕಟ್ಟೆ ವ್ಯವಸ್ಥೆನೂ ಮಾಡಿಕೊಟ್ಟಿದ್ವಿ. ಬುಕ್ ಕೀಪರ್ ಕಾರ್ಯಕರ್ತೆ ಸಂಗೀತ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿನ ಹೇಮರೆಡ್ಡಿ ಮಲ್ಲಮ್ಮ ಸಂಜೀವಿನಿ ಒಕ್ಕೂಟದ ವತಿಯಿಂದ ರಜನಿ ಅವರಿಗೆ ಯಂತ್ರೋಪಕರಣ ಖರೀದಿಗೆ ಸಾಲ ನೀಡಲಾಗಿದೆ ಎಂದು ತಿಳಿಸಿದರು. ನಾವು ಕೊಡಬೇಕಾಗಿದ್ದು 1.5 ಲಕ್ಷ ಕೊಡಬೇಕಿತ್ತು. ನಾವು ಸರ್ ಹತ್ರ ಮಾತಾಡಿ 3 ಲಕ್ಷ ಮಾಡಿರಿ, ಅವರು ಚೆನ್ನಾಗಿ ಇನ್ನು ಮುಂದೆ ಬರ್ತಾರೆ ಅಂತಂತ ಮಾತಾಡಿ 3 ಲಕ್ಷ ಕೊಟ್ವಿ. ಅದೇ ವರ್ಷದಲ್ಲಿ ಮತ್ತೆ ಇನ್ನೊಂದು ಸಾರಿ ತಗೊಂಡ್ರು 3 ಲಕ್ಷನ. ಅದು ಅಷ್ಟು ಕ್ಲೋಸ್ ಮಾಡಿ ಮತ್ತೆ 3 ಲಕ್ಷ ತಗೊಂಡು ಅವರು ಈ ತೋಟಕ್ಕೆ ಮಾವಿನಕಾಯಿ ತಗೊಳಕ್ಕೆ ಬೇಕು ಅಂತಂದ ತಕ್ಷಣ ಮತ್ತೆ ಅಷ್ಟು ಕ್ಲೋಸ್ ಮಾಡಿ ಸಾರೋರ ಹತ್ರ ಮತ್ತೆ ಇನ್ನೊಂದು ಸಾರಿ ಮಾತಾಡಿ 3 ಲಕ್ಷ ಕೊಡಿಸಿದ್ವಿ. ಅದೇ ರೀತಿ ಈಗ ಅದನ್ನು ಕಟ್ತಾ ಇದ್ದಾರೆ, ಚೆನ್ನಾಗಿ ಕಟ್ತಾರೆ. ಸ್ಥಳೀಯರಾದ ಅಂಬಿಕಾ ತಮ್ಮ ಪತಿ ರುವಾಂಡಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆ ವಿದೇಶದ ಮಳಿಗೆಗಳಲ್ಲಿ ರಜನಿ ಅವರು ತಯಾರಿಸಿದ ಉಪ್ಪಿನಕಾಯಿ ಹಾಗೂ ಚಟ್ನಿಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಭಾರತೀಯರು ಸೇರಿದಂತೆ ವಿದೇಶಿಯರು ಕೂಡ ಈ ಉಪ್ಪಿನಕಾಯಿ ರುಚಿಗೆ ಮನಸೋತಿದ್ದಾರೆ ಎಂದರು. ವರ್ಷಕ್ಕೊಂದ್ಸಲೆಲ್ಲ ಬರ್ತಾ ಇರ್ತೀವಿ. ಬಂದಾಗೆಲ್ಲ ಇಲ್ಲಿಂದ ನಾವು ಚಟ್ನಿಗಳೆಲ್ಲ ತೊಗೊಂಡು ಹೋಗ್ತೀವಿ. ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿ ಇರೋರೆಲ್ಲ ನಮ್ಮ ಇಂಡಿಯನ್ಸು ಜಾಸ್ತಿ ಜನ ಇದ್ದಾರೆ. ಅಲ್ಲಿರೋರೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು 1 ವರ್ಷಕ್ಕಲ್ದೇನೂ ಇಲ್ಲಿಂದ ಬಂದವ್ರ ಜೊತೆಗೂ ನಾವು ತರಿಸ್ಕೊಂಡು ಅಲ್ಲೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಬಳ್ಳಾರಿಯ 7 ಹಿಲ್ಸ್ ಸೂಪರ್ ಶಾಪ್ ಮಾಲೀಕ ವೇಣುಗೋಪಾಲ್, ಗ್ರಾಹಕರಿಗೆ ಉಪ್ಪಿನಕಾಯಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಮುಖ್ಯವಾಗಿ ಮನೆಯಲ್ಲಿಯೇ ತಯಾರಿಸಿದ ಉಪ್ಪಿನಕಾಯಿಗೆ ಬೇಡಿಕೆ ಹೆಚ್ಚಾಗಿದೆ ಎಂದು ತಿಳಿಸಿದರು. ಬ್ರ್ಯಾಂಡೆಡ್ಗಿಂತ ನಾವು ಮನೇಲಿ ತಯಾರು ಮಾಡಿರೋ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಫಸ್ಟ್ ಮೇನ್ ಥಿಂಗ್ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಅದು ಬೇರೆ ಲೋಕಲಲ್ಲಿ ಮಾಡ್ತಾ ಇದ್ದೀರಾ. ಇವಾಗ ಯಾರೋ ಬೇರೆ ಎಲ್ಲೋ ತಯಾರಿ ಮಾಡಿರೋ ತೊಗೊಂಬಂದು ನಾನು ಮಾರಬೇಕು ಅಂತ ಕೂಡ ನಾನು ಬೇರೆ ಅವನ ಮೇಲೆ ಡಿಪೆಂಡ್ ಆಗಿದ್ದೀನಿ. ಇದಾದರೆ ಲೋಕಲಲ್ಲಿ ಇರ್ತಾರೆ, ಇವರಿಗೆ ಇಮಿಡಿಯೇಟ್ ಫೋನ್ ಮಾಡಿದ್ರನ್ನ ಕಳಿಸ್ತಾರೆ. ಅವ್ರು ಬಂದಿಲ್ಲ ಅಂದರೆ ಬೇರೆಯವ್ರ ಹತ್ರ ಕೊಟ್ಟು ಕಳಿಸಿ
ಸರ್ವಿಸ್ ಕೂಡ ಚೆನ್ನಾಗಿರ್ತದೆ, ಲೋಕಲ್ ಸಪೋರ್ಟ್ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಪ್ರೋತ್ಸಾಹ ಮಾಡಿಬಿಟ್ಟು ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ಮಹಿಳೆಯರು ಸರ್ಕಾರದ ಯೋಜನೆಗಳನ್ನು ಬಳಸಿಕೊಂಡು ಸ್ವಾವಲಂಬಿ ಜೀವನ ನಡೆಸಬಹುದು.